ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ತಾಲೂಕು ಆಡಳಿತ ಕಚೇರಿ ಸಭಾಂಗಣದಲ್ಲಿ ನಿನ್ನೆ ಮಹರ್ಷಿ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಜಯಂತಿ ಉತ್ಸವದ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನ ನಾಡು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರಾದ ತಾಲೂಕಿನ ತಹಶೀಲ್ದಾರ್ ಕೆಎಂ ಗುರು ಬಸವರಾಜ್ ವಹಿಸಿದ್ರು. ಅಕ್ಟೋಬರ್ 7ರಂದು ನಗರದ ಗುರುಭವನದಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಗುತ್ತಿದ್ದು, ಈ ಬಗ್ಗೆ ಸಮಾಜದ ಮುಖಂಡರು ಹಾಗೂ ತಾಲೂಕು ಆಡಳಿತ ನಿರ್ಧರಿಸಿದೆ ಎಂದು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಮಲತಾ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಿ ದುರುಗಪ್ಪ, ವಾಲ್ಮೀಕಿ ಸಮಾಜದ ಅಧ್ಯಕ್ಷರು, ಮುಖಂಡರು, ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಹರಿಹರ ನಗರದ ನಗರಸಭೆ ಅಧ್ಯಕ್ಷರು ತಮ್ಮ ಕಡೆಯಿಂದ ಪ್ರೌಢಶಾಲೆ, ಪಿಯುಸಿ, ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವುದಾಗಿ ತಿಳಿಸಿದರು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ಮತ್ತೊಮ್ಮೆ ಎಲ್ಲ ಸಮಾಜ ಬಾಂಧವರು ಮತ್ತು ಸಂಘ ಸಂಸ್ಥೆ ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸ್ವಾಗತವನ್ನು ತಿಳಿಸ್ತಾ, ಈಗ ಒಂದು ಹಮ್ಮಿಕೊಂಡಿದ್ರಿ, ಬಟ್ ಮಳೆ ಬಂದದಕ್ಕೆ ಪೋಸ್ಟ್ಪೋನ್ ಆಗ್ತದೆ. ಕಾಲೇಜ್ ಕಾರ್ಯಕ್ರಮ ಮಾಡಿದ್ವಿ. ಲೇಟ್ ಆಯ್ತು ಮಳೆ. ಈಗ ಮೊದಲು ನೀವು ಮುಖಂಡರು ಯಾರಾದರೂ ಈ ಸಭೆ ಅಧ್ಯಕ್ಷರು ಮತ್ತು ಸಮಾಜದ ಮುಖಂಡರು ಮತ್ತು ಅಧ್ಯಕ್ಷರು ಮತ್ತು ಸರ್ಕಾರಿ ನೌಕರರು, ವಾಲ್ಮೀಕಿ ಪೂರ್ವ ಸಭೆ ಇವತ್ತಿನ ದಿನ ಹೇಳ್ತಾ ಇರೋದು. ಆದರೆ ನಮಗೆ ಹೇಳಿದಂಗೆ ನಮ್ಮ ರಮೇಶ್ ಹೇಳಿದಂಗೆ ನಮಗೆ ಒಂಥರ ಕನ್ಫ್ಯೂಷನಲ್ಲಿ ನಾವು ವಾಲ್ಮೀಕಿ ಹೇಗಪ್ಪ ವಾಲ್ಮೀಕಿ ಇದನ್ನು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ನೋವಿದೆ. ಆದರೂ ಬಿಡಬಾರ್ದು, ಮಾಡಬೇಕು ಅನ್ನೋ ಒಂದು ನಮ್ಮಲ್ಲಿ ಆತುರ ಇದೆ. ಮಾಡಬೇಕು ಅಂತಲೇ ಮಾಡಬೇಕು. ಒಂದ್ಸರಿ ಸರ್ಕಾರಿ ನೌಕರರು ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಎಲ್ಲರೂ ರಜೆ ಹೋಗ್ತಾರೆ. ಇದನ್ನು ಮನಗಂಡು ಎಲ್ಲರೂ ಸರ್ಕಾರಿ ನೌಕರರು ಆಗ್ತಾರೆ. ಅಧಿಕಾರಿಗಳು ಆಫೀಸಲ್ಲೆಲ್ಲ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಕೆಲವು ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಅಷ್ಟೇ ಬಂದಿರ್ತಾರೆ. ಅಧಿಕಾರಿಗಳನ್ನು ಬಂದು ಒಂದು ಶಾಲಾ ಮಕ್ಕಳನ್ನು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಸಮವಸ್ತ್ರದಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರೆ ಚೆನ್ನಾಗಾಗುತ್ತೆ ಅನ್ನೋದು ನಮ್ಮದೊಂದು ಮನವಿ ಸರ್. ಪ್ರತಿ ಸಾರಿ ಅದನ್ನೇ ಹೇಳ್ತೀವಿ ಮತ್ತು ಎಲ್ಲ ಸ್ಥಿತಿ ಅದೇ ಆಗಿರುತ್ತೆ. ಅಧಿಕಾರಿಗಳು ಬೆರಳೆಣಿಕೆಯಷ್ಟೇ ಬಂದಿರ್ತಾರಲ್ಲ, ಅವರು ಕಂಪಲ್ಸರಿಯಾಗಿ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ದೊಂದು ಆಸೆ ಸರ್. ಎಲ್ಲರೂ ಸೇರಿ ಒಂದು ಬಾಂಧವ್ಯದಿಂದ ವಾಲ್ಮೀಕಿ ಜಯಂತಿ ಆಚರಿಸೋಣ, ಸಾಂಸ್ಕೃತಿಕವಾಗಿ ಒಂದು ನೆಲಗಟ್ಟನ್ನು ರೂಪಿಸೋಣ. ಹಾಗೆಯೇ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಒಂದು ಒಳ್ಳೆಯ ಉಪನ್ಯಾಸವನ್ನು ತರಿಸಿ ಒಳ್ಳೆಯ ಉಪನ್ಯಾಸವನ್ನು ಕೊಡೋದ್ರ ಮೂಲಕ ಮನುಕುಲದ ಉದ್ಧಾರಕ್ಕಾಗಿ ವಾಲ್ಮೀಕಿ ಮಹರ್ಷಿಗಳು ಏನು ಮಾಡಿದರು, ಅವರ ಆದರ್ಶ ತತ್ವಗಳು ಏನದು ಅನ್ನೋದನ್ನು ತಿಳಿಸ್ಕೊಡುವಂಥ ಕೆಲಸವನ್ನು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಂತ ನಾನು ಕೇವಲ ಕೆಲವರು ಹೇಳಿದರು, ಕೇವಲ ಮೆರವಣಿಗೆ ಮಾಡಿ ಕೇಕೆ ಹೊಡೆದು ಕಾರ್ಯಕ್ರಮ ಅದ್ದೂರಿ ಅಂತಂದಲ್ಲ, ಅದು ಎಷ್ಟು ಮಟ್ಟಿಗೆ ಯಾರು ತಲುಪಿದೆ ಅನ್ನೋದು ಮುಖ್ಯ. ಹಾಗಾಗಿ ಗುರುಗಳನ್ನು ಕೇಳ್ರಿ, ಗುರುಗಳ ಒಂದು ಸೊಲ್ಯೂಷನ್ ತಗೊಳ್ರಿ. ಯಾಕಂದರೆ ಪೀಠ ಇಲ್ಲೇ ಇರೋದ್ರಿಂದ ಅವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ತಾವೆಲ್ಲ ಸೇರ್ಕೊಂಡಿದ್ದೀರಿ. ಎಲ್ಲರೂ ಒಂದು ಸಮಚಿತ್ತದಿಂದ ನಿರ್ಧಾರ ಮಾಡಿ ಹೇಳ್ರಿ. ಹಾಗೆ ಶಿಷ್ಟಾಚಾರವನ್ನು ಕೂಡ ನಾನು ಪಾಲನೆ ಮಾಡಬೇಕಾಗಿರ್ತದೆ ಅನ್ನೋದು ನನ್ನ ಕರ್ತವ್ಯ. ಅದನ್ನು ನಾನು ಮಾಡಲಿಕ್ಕೆ ನೀವು